ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹೇಳಿ ಸರ್, ಬಿಸಿ ಇದ್ದೀರಾ? ಇಲ್ಲ ಸ್ವಲ್ಪ ನಾನು ಚಾರ್ಜಿಂಗ್ ಆಗ್ತಿದೆ ಗಾಡಿ, ಹಾಂ ಅದಕ್ಕೆ ಇದಾಯ್ತು. ಓಕೆ ಸರ್, ಈಗ ಫ್ರೀ ಇದ್ದೀರಲ್ಲ, ಮಾತಾಡ್ಬೋದಾ? ಹೌದೇನು ಸರ್? ಸರ್, ಈಗ ಒಂದು ಬಜಾಜ್ ಎಲೆಕ್ಟ್ರಿಕ್ ಆಟೋ ಸೇಲ್ಗಿದೆ ಅಂತ ಕಳಿಸಿದ್ದೀರಾ. ಹೌದು ಸರ್. ಹಂಗೆ ಅದು ಡೀಟೇಲ್ಸ್ ಕೊಟ್ಬಿಡಿ ಸರ್. ಗಾಡಿ ಯಾವ ಮಾಡಲ್ ಸರ್ ಇದು? ಇದು 2024 ಸರ್, 7ನೇ ತಿಂಗಳ ಗಾಡಿ. 2024 7ನೇ ತಿಂಗಳು. 7ನೇ ತಿಂಗಳ ಗಾಡಿ ಸರ್. ಸರ್, ಗಾಡಿ ಎಷ್ಟು ರನ್ ಆಗಿದೆ? ಒಂದು 30,000 ಆಗಿದೆ ಸರ್. 28-29 ಆಗಿದೆ ಸರ್. 29,000 ಅಷ್ಟೇ, ಜಾಸ್ತಿ ಓಡಿಲ್ಲ. 29 ಅಷ್ಟೇ ಸರ್. ಓಕೆ ಸರ್, ಓನರ್ ಎಷ್ಟಾಗಿದೆ ಸರ್? ಸರ್ ನಾವೇ ಫಸ್ಟ್ ಓನರ್. ನೀವೇ ಮೊದಲನೇ ಓನರು? ಹೌದು ಸರ್, ನಾವೇ ಫಸ್ಟ್ ಓನರ್. ಓಕೆ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಎಲ್ಲ ರನ್ನಿಂಗ್ ಇದೆ ಸರ್. ಎಲ್ಲ ರನ್ನಿಂಗ್ ಇದೆ. ನನಗೆ ಆರ್ ಸಿ ಬುಕ್ ಹಾಂ 6 ತಿಂಗಳು 7 ತಿಂಗಳು ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ರು. ಹಾಂ ಅದೇ ಕೊಟ್ಟು ಸರ್. ನಮಗೆ ಬಜಾಜ್ ಫೈನಾನ್ಸ್ ಇದೆ, ಅವ್ರದ್ದೇ ಫೈನಾನ್ಸ್ ಇದೆ. ಹಾಂ ನಾನು ಇವಾಗ 10 ತಿಂಗಳು ಕಟ್ಟಿದ್ದೀನಿ ಸರ್. ಆಲ್ರೆಡಿ 9 ತಿಂಗಳು ಕಟ್ಟಿದ್ದೀನಿ ಸರ್. ಸರ್. ಅಮೌಂಟಿನ ಲಾಸ್ಟಿಗೆ ಬರ್ತೀನಿ ಸರ್, ಹಂಗೆ ಮಾತಾಡ್ತಾ ಬರ್ತೀನಿ. ಅದನ್ನು ಇದು ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತೀರಾ ಅಥವಾ ಅವರೇ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಸರ್ ತಗೊಳ್ಳೋರೇ ಮಾಡ್ಕೊಬೇಕು ಸರ್. ಅದು ತಗೊಳ್ಳೋರೇ ಮಾಡಿಸ್ಕೋಬೇಕು. ನೀವು ಇದ್ರ CC ಕಂಡೀಷನ್ ಕೊಡಬೇಕಾಗತ್ತೆ. ಹೌದು. ನಾವು ಅಲ್ಲೇ ಇದಕ್ಕೆ ನಾವು ಸೈನ್ ಹಾಕಿ ಕೊಟ್ಬಿಡ್ತೀವಿ. ಅಲ್ಲೇ ಕರ್ಕೊಂಡು ಅಲ್ಲೇ ಬಜಾಜ್ ಇದರಲ್ಲಿ ಸೈನ್ ಹಾಕಿ ಕೊಟ್ಬಿಡ್ತೀವಿ. ಓಕೆ. ನಮ್ದು ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಎಲ್ಲ ಕೊಟ್ಬಿಟ್ಟು ನಾವು ನಿಮಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಸರ್, ಹಂಗೆ ಗಾಡಿನ. ಸರಿ ಸರ್, ಆಯ್ತು. ಇದು ಗಾಡಿ ರೀಪೇಂಟಿಂಗ್ ಏನಾರು ಆಗಿದೆ ಸರ್? ಏನಿಲ್ಲ ಸರ್. ಓಕೆ. ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಲ್ಲ ಸರ್? ಎಲ್ಲ ರನ್ನಿಂಗ್ ಇದೆ ಸರ್. ಸರ್, ಯಾವ್ದಾದ್ರು ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಅಂತ ಫೈನ್ಗಳಿದೆಯಾ? ನಾವು ಮಾಡ್ಕೊಡ್ತೀವಿ ಸರ್. ಅದೇನಿದ್ರು ನಾವು ಮಾಡ್ಕೊಡ್ತೀವಿ. ಇದ್ರು ಅಕಸ್ಮಾತ್ ಕ್ಲಿಯರ್ ಮಾಡ್ಕೊಡ್ತೀರಾ? ಹೌದು ಸರ್, ನಾವೇ ಮಾಡ್ಕೊಡ್ತೀವಿ. ಓಕೆ ಸರ್, ಗಾಡಿ ಆಫ್ಟರ್ ಮಾರ್ಕೆಟ್ ಅಂದ್ರೆ ನೀವು ಹೊರಗಡೆ ತಂದ್ಮೇಲೆ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹಾಕ್ಸಿದ್ದೀರಾ? ಏನಿಲ್ಲ ಸರ್. ಕಂಪ್ನಿ ಅವ್ರಿಗೆ ಅದೆಲ್ಲ ಮಾಡಕ್ ಬಿಟ್ಟಿಲ್ಲ ನಮಗೆ. ಏನೋ ಮಾಡಬಾರ್ದು ಅಂತ ಹೇಳಿ ಕಂಡೀಷನ್ ಹಾಕಿದ್ರು. ಆ ಥರ ಏನು ನಾವೇನು ಮಾಡ್ತಿಲ್ಲ ಸರ್. ಹೊರಗಡೆ ಕಂಪ್ನಿ ಟಾಪ್ ಏನೈತೆ ಅದೇ ಕಂಪ್ನಿಯಿಂದ ಏನು ಬಂದಿತ್ತೋ ಅದೇ ಇದೆ. ಹೌದು ಸರ್. ಓಕೆ ಸರ್, ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? 90% ಇದೆ ಸರ್. 90% ಇದೆ. ಜಾಸ್ತಿ ಓಡಿಸಲ್ಲ ನಾವು ಗಾಡಿ, ಏನು 70-80 ಅಷ್ಟೇ. ಆಮೇಲೆ 50-60 ಕಿಲೋಮೀಟರ್, 70-80 ಕಿಲೋಮೀಟರ್ ಒಳಗೆ ನಾವು ಡೈಲಿ. ಓಕೆ ಸರ್, ಗಾಡಿ ಎಲ್ಲ ಟಚ್ ಆಗಿರೋದು, ಆಕ್ಸಿಡೆಂಟ್ ಈ ಥರ ಏನಾದ್ರು? ಸರ್ ಮಡ್ಗಾಡೋದೆಲ್ಲ ಮಾಮೂಲಿ, ಅದೆಲ್ಲ ಟಚ್ ಆಗಿದೆ. ಅದು ಪ್ಲಾಸ್ಟಿಕ್ ಏನು ಗೆರೆ ಬಿದ್ದಿರಲ್ಲ, ಅದು ಪ್ಲಾಸ್ಟಿಕ್ ಅಲ್ಲಿ ಇದು ಬಂದಿರ್ತದೆ, ಗೆರೆ ಬಂದಿರ್ತದೆ ಅಷ್ಟೇ, ಇದೇನಿಲ್ಲ ಸರ್. ಓಕೆ ಸರ್, ಪ್ಲಾಸ್ಟಿಕ್ ಇರ್ತದೆ ಅಷ್ಟೇ, ಇದೇನಿಲ್ಲ ಸರ್. ಅದು ಎಲೆಕ್ಟ್ರಿಕ್ ಗಾಡಿ ಅಲ್ಲ ಸರ್ ಇದು? ಎಷ್ಟು ಬರುತ್ತೆ ಸರ್ ಚಾರ್ಜರ್ ಒಂದು ಚಾರ್ಜ್ಗೆ? ಸರ್ ನಮಗೆ 140-150 ಬರುತ್ತೆ ಸರ್. ಇದು ನಮಗೆ ಲಾಂಗ್ ಹೋದ್ರೆ ಜಾಸ್ತಿ ಬರುತ್ತೆ ಸರ್. ಒಂದು ಚಾರ್ಜ್ಗೆ 140-150 ಬರ್ತಿದೆ ಈಗ. ಹೌದು ಸರ್. ಒಂದು ಚಾರ್ಜ್ ಆಗಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಸರ್? ಸರ್ 2.5 ಗಂಟೆಯಿಂದ 3 ಗಂಟೆ ಟೈಮ್ ತಗೊಳುತ್ತೆ ಸರ್. 2.5 3 ಅವರ್ ಟೈಮ್ ತಗೊಳುತ್ತೆ. ಹೌದು. ಓಕೆ ಸರ್, ಅಷ್ಟು ಚಾರ್ಜ್ ಆಗಕ್ಕೆ ಎಷ್ಟು ನಮಗೆ ಎಕ್ಸ್ಪೆನ್ಸಿವ್, ಖರ್ಚು ಎಷ್ಟು ಬರುತ್ತೆ ಸರ್ ಬಿಲ್ಲು? ಖರ್ಚಿಗೆ ಸರ್ ನಮಗೆ ಮಿನಿಮಮ್ ಒಂದು ದಿವಸ 100 ರೂಪಾಯಿ ಬರುತ್ತೆ ಸರ್, ಅಷ್ಟೇ ಖರ್ಚು. 100 ರೂಪಾಯಿ ಖರ್ಚು ಬರುತ್ತೆ ಎಲೆಕ್ಟ್ರಿಕ್. ಹೌದು. CNG ಇದಕ್ಕಿಂತ ನಮಗೆ ಡೈಲಿ 500 ರೂಪಾಯಿ ಮುಗಿತು ಸರ್. ಸೇವಿಂಗ್ಸ್ ಅಲ್ಲಿ ಇನ್ನೊಂದು 400-500 ರೂಪಾಯಿ ಉಳಿಸ್ಬೋದು ಎಕ್ಸ್ಟ್ರಾ. ಮುಗಿತು ಸರ್ ನಮಗೆ. ಆಯಿಲ್ ಹಾಕಂಗಿಲ್ಲ, ಗ್ರೀಸ್ ಹೊಡ್ಸಂಗಿಲ್ಲ, ಏನಿಲ್ಲ. ಮೇಂಟೆನೆನ್ಸ್, 0 ಮೇಂಟೆನೆನ್ಸ್ ಸರ್ ಇದು. ಗೊತ್ತಾಯ್ತು. ಹೌದು. ಓಕೆ. ನೀವು ಓನರ್ ಡೀಲರ್ ಸರ್? ಓನರೇ ಅಲ್ಲ ಸರ್, ನಾವೇ ಓನರ್, ನಮ್ಮ ಮಿಸ್ಸಸ್ ಓನರು. ಓಕೆ ಸರ್, ಆಯ್ತು. ಇದು ಲೊಕೇಶನ್ ಎಲ್ಲಿ ಬರ್ತದೆ ಸರ್? ಲೊಕೇಶನ್ ಎಲ್ಲಿ ಬರುತ್ತೆ ಜಾಗ? ಗೊಲ್ರಟ್ಟಿ ಸರ್, ಕೊಡಿಗೆಯಲ್ಲಿ, ಎಲೆ ಕೊಡಿಗೆಯಲ್ಲಿ, ಭೂಮಿ ಗಾಡ್ರೆ ಸುತ್ತ ಮಾಡಿ ಮೇಲೆ ಸರ್. ಇದು 2nd ಫ್ಲೋರ್ ಅಲ್ಲಿ ಇದೀವಿ ಸರ್. ಮಾಗಡಿ ರೋಡಲ್ಲಿ ಬರುತ್ತಾ? ಇಲ್ಲ, ಮಾಗಡಿ ರೋಡ್ ಅದು ಇಲ್ಲಿ ನೈಸ್ ರೋಡ್ ಇದೆಯಲ್ಲ ಸರ್. ನೈಸ್ ರೋಡ್, ಹೌದು. ನೈಸ್ ರೋಡ್ ಪಕ್ಕದಲ್ಲಿ ಎಲೆ ಕೊಡಿಗೆಲ್ಲಿಗೆ ಹೋಗೋ ರೋಡ್ ಬರುತ್ತೆ ಒಂದು, ಅಲ್ಲೇ ಇದೆ ಸರ್. ಸರಿ ಸರ್, ಆಯ್ತು. ಈಗ ಫೈನಲ್ ಆಗಿ ಬಡಾವಣೆ ಸರ್, ಇದು ಕಾರ್ನರ್ ಬಂದೇನೆ ನಮ್ದು. ಆಯ್ತು ಸರ್, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ತಲೆ ಕೆಡಿಸ್ಕೋಬೇಡಿ, ಕಾಲ್ ಮಾಡ್ತಾರೆ. ಓಕೆ ಸರ್. ಸರ್, ಈಗ ಫೈನಲ್ ಆಗಿ ರೇಟಿಗೆ ಬಂದ್ಬಿಡೋಣ. ರೇಟು ಏನು ಲೋನ್ ಇದೆ ಅಂತ ಹೇಳ್ತಾ ಇದ್ರಿ, ನಿಮಗೆ ಲೋನಲ್ಲಿ ಕಂಟಿನ್ಯೂ ಕೊಡ್ತೀರಾ ಸರ್? ಒಂದು ನಿಮಿಷ. ಟ್ರಾನ್ಸ್ಫರ್ ಆಗುತ್ತೆ ಕಂಟಿನ್ಯೂ ಲೋನ್ ಬೇಕಾದ್ರೆ ಬೇರೆ ಹೆಸರು ತಗೊಂಡ್ರೆ ಟ್ರಾನ್ಸ್ಫರ್ ಆಗುತ್ತೆ? ಆಗುತ್ತೆ. ಹಂಗೆ ಟ್ರಾನ್ಸ್ಫರ್, HP ಕ್ಯಾನ್ಸಲೇಷನ್, ನಮ್ದು ಕ್ಯಾನ್ಸಲೇಷನ್ ಮಾಡಿ ಅವ್ರದ್ದು
ಹಂಗೆ ಐಪಾಟಿಕೇಶನ್ ಮಾಡ್ಕೊಂತಾರೆ ಸರ್ ಅದು. ಓಕೆ, ಈಗ ಲೋನು EMI ಎಷ್ಟು ಬರ್ತಿದೆ ಸರ್ ತಿಂಗಳ? ಸರ್ 10,192 ರೂಪಾಯಿ ಬರ್ತದೆ ಸರ್. 48 ತಿಂಗಳು ಕೊಟ್ಟಿದ್ರು. ಹಾಂ, ಆಲ್ರೆಡಿ 9 ತಿಂಗಳು ಕಟ್ಟಿದ್ವಿ ಸರ್ ಆಲ್ರೆಡಿ ನಾವು. 48 ಕೊಟ್ಟಿದ್ರು, 9 ತಿಂಗಳು ಕಟ್ಟಿದ್ರೆ ಇನ್ನ 39 ಇದೆ. 39 ಇದೆ ಸರ್. 39 ಕಂತಿದೆ ಸರ್. EMI ಆರಾಮಾಗಿ ಕಟ್ಕೊಂಡು ಹೋಗುತ್ತೆ. ಹಾಂ 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 ಆರಾಮಾಗಿ ಕಣ್ಣು ಮುಚ್ಕೊಂಡು ಕಟ್ಕೊಂಡು ಹೋಗೋದು. ನಮಗೆ ಸ್ಟೋಕ್ ಹೊರಬಿಟ್ಟಿದೆ, ಹಾಂ ಹಾಂ ಆಯ್ತಲ್ಲ, ಅದಕ್ಕೆ ಲೆಫ್ಟಲ್ಲಿ ಸ್ವಲ್ಪ ಸ್ಟೋಕ್ ಹೊರಬಿಟ್ಟಿದೆ, ಹಾಂ ಹಾಂ ಅದಕ್ಕೆ ಆಯ್ತಲ್ಲ, ಅದಕ್ಕೋಸ್ಕರ ನಾವು ನಮ್ದು LPG ಇತ್ತು ಗಾಡಿ, ಅದು ಕೊಟ್ಬಿಟ್ಟು 19 ಮಾಡಲು ಕೊಟ್ಬಿಟ್ಟು ಇದು ತಗೊಂಡೆ. ಹಾಂ ಹಾಂ ನನಗೆ ಆಗ್ತಾಯಿಲ್ಲ ಗಾಡಿ ಓಡಿಸೋಕ್ಕೆ. ಆಯ್ತು ಇರ್ಲಿ ಬಿಡಿ ಸರ್, ಒಳ್ಳೇದಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸರ್, ಈಗ ಹೋಗಿ ಲೋನ್ಗೆ ಹೋಗ್ತೀನಿ ಅಂತ ಅಂದ್ರೆ ಕಸ್ಟಮರು ನಿಮಗೆ ಡೌನ್ ಪೇಮೆಂಟ್ ಎಷ್ಟು ಕೊಡಬೇಕಾಗುತ್ತೆ ಸರ್? ಸರ್ ನಮಗೆ 80,000 ಕೊಡಬೇಕಾಗುತ್ತೆ ಸರ್. 80,000 ಕೊಟ್ಟರೆ ಉಳಿದಿದ್ದು ನೀವು ಲೋನ್ ಕಂಟಿನ್ಯೂ ಮಾಡಿಸ್ಕೊಡ್ತೀರಾ? ಹಂಗೆ ಕಂಟಿನ್ಯೂ ಮಾಡ್ಕೊಡ್ತೀನಿ ಸರ್. EMIಗೆ ಹೋಗೋದೇ ಬೆಸ್ಟ್ ಅಂತೀರಾ, ಲೋನ್ಗೆ ಹೋಗೋದೇ ಬೆಸ್ಟ್ ಅಂತೀರಾ? EMI ಕಟ್ಕೊಂಡು ಹೋಗೋದೇ ಒಳ್ಳೇದು. ಅಷ್ಟೊಂದು ಇನ್ವೆಸ್ಟ್ ಮಾಡೋ ಬದಲು EMI ಕಟ್ಕೊಂಡು ಹೋದ್ರೆ ಒಳ್ಳೇದು. ನಾವು ಕಟ್ಟಿರೋದೆಲ್ಲ ಉಜ್ಜಿನ ಬಂದ್ಬಿಡ್ತದೆ. ಓಕೆ, ಕಣ್ಮುಚ್ಕೊಂಡು ಸರ್, ಇವಾಗ ಪೆಟ್ರೋಲ್ ಕಾಸ್ಟ್ ಉಳಿಸೋದ್ರೆ, ಗ್ಯಾಸ್ ಕಾಸ್ಟ್ ಉಳಿಸೋದ್ರಲ್ಲಿ EMI ಕಟ್ಕೊಂಡು ಹೋಗೋ ಸರ್, ದಿವಸ 300 ರೂಪಾಯಿ ಬರ್ತದೆ. 300 ರೂಪಾಯಿ ಕಟ್ಟೋಕ್ಕಾಗಲ್ಲ ಸರ್. ಹೌದು. ಬೇರೆ ಗಾಡಿ ತಗೊಳ್ಳೋದಾದ್ರೆ ಹಾಂ ಹಾಂ 400-500 ರೂಪಾಯಿ ಕಟ್ಬೇಕು ಡೈಲಿ ಗ್ಯಾಸ್ಗೆ. ಈಗ CNG ಪೆಟ್ರೋಲ್ ದುಡ್ಡಲ್ಲೇ EMI ಕಟ್ಕೋಬಹುದು ಅಂತ ನೀವು ಹೇಳ್ತಾ ಇದ್ದೀರಾ? ಸ್ವಂತ ಆರಾಮಾಗಿ ಗಾಡಿ ಜೀರೋ ಮೇಂಟೆನೆನ್ಸ್ 5 ವರ್ಷ ನೀವು ಏನೇ ಆದ್ರೂ ರಿಪೇರಿ ಅವರೇ ಮಾಡ್ಕೊಡ್ತಾರೆ. ಓಕೆ ಸರ್, ಆಯ್ತು. ನಂಬರ್ ಕೊಟ್ಟಿದ್ದಾರೆ, ನಾವು ಟೋರಿಂಗ್ ನಂಬರ್ ಕೊಟ್ಟಿದ್ದಾರೆ ಆನ್ಲೈನ್ಗೆ, ಅದು ಫೋನ್ ಮಾಡಿದ್ರೆ ಅವರೇ ಬಂದು ತಗೊಂಡೋಗ್ತಾರೆ ಸರ್ ಗಾಡಿನ. ಓಕೆ, 80,000 ಕೊಟ್ಟರೆ ಸಾಕಲ್ಲ ಸರ್, ಲೋನ್ ಸಿಗುತ್ತೆ? 80,000 ಕೊಟ್ಟರೆ ಸಾಕು? ಹೌದು ಸರ್, ಹೌದು ಸರ್. ಓಕೆ ಸರ್, ಆಯ್ತು, ವಿಡಿಯೋ ಮಾಡಿ ಹಾಕ್ತೀನಿ, ನಿಮ್ಮ ನಂಬರ್ ಕೊಟ್ಟಿರ್ತೀನಿ. ಆಯ್ತು ಸರ್. ಗಾಡಿ ನಂಬರ್ ಹೆಂಗಿದೆ ಅಂತ? ಹಾಂ, ನೋಡಿದೆ ಸರ್, ಎಲ್ಲ ವಿಡಿಯೋ ಕಳಿಸಿದ್ದೀರಾ, ನೋಡಿದೆ. 9845 ಗಾಡಿ ನಂಬರ್ ಚಾಯ್ಸ್ ಮಾಡಿ ತಗೊಂಡಿರೋ ಸರ್ ಅದು. ಓ, ಸೆಲೆಕ್ಟೆಡ್ ನಂಬರಾ? ಹಾಂ. ಸರಿ ಸರ್, ಆಯಿತು, ಒಳ್ಳೇದಾಗುತ್ತೆ. ಹುಷಾರಿಲ್ಲ ಅಂತೀರ ಪಾಪ, ಹುಷಾರಾಗಿ ಬೇಗ. ಆದಷ್ಟು ಬೇಗ ಸ್ವಲ್ಪ ಇದು ಮಾಡಿಕೊಟ್ರೆ ನಮ್ಗೆ ಒಳ್ಳೇದು ಸರ್. ಇಲ್ಲ ಸರ್, ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಒಂದು ವಾರದಲ್ಲಿ ವಿಡಿಯೋ ವೈರಲ್ ಆಗುತ್ತೆ. ಓಕೆ ಸರ್, ಓಕೆ. ವಿಡಿಯೋ ವೈರಲ್ ಆಗ್ತಿದ್ದಂಗೆ ಯಾರನ್ನ ಕಾಲ್ಸ್ ಎಲ್ಲ ಬರುತ್ತೆ, ಅಟೆಂಡ್ ಮಾಡಿ ಕಾಲ್ಸು, ಓಕೆ ಸರ್. ಫೋನ್ ಕಾಲ್ಸು. ಆಮೇಲೆ ಯಾರನ್ನ ತಗೊಳ್ಳೋರು ಒಬ್ಬರಾದ್ರು ಬರ್ತಾರೆ. ಹೌದು ಸರ್, ಓಕೆ ಸರ್. ನೋಡೋಣ ಸರ್, ಟ್ರೈ ಮಾಡೋಣ, ಪ್ರಯತ್ನ ಪಡೋಣ. ಓಕೆ ಓಕೆ, ದೇವರಿದೆ ಸರ್. ಓಕೆ ಸರ್, ಆಯಿತು, ಒಳ್ಳೇದಾಗಲಿ. ಓಕೆ ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತು ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೊಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಥರ ವಿಡಿಯೋಗಳಿಗೆ ರೆಸ್ಪಾನ್ಸ್ ಏನಾದರೂ ಚೆನ್ನಾಗಿ ಬಂದರೆ ನಾನು ಕೂಡ ಇನ್ನು ಶೋರೂಮ್ಗಳ ಹತ್ರ ಹೋಗಿ ವಿಡಿಯೋ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಬೇಕೆಂಬ ತುಂಬ ಯೋಚನೆ ಕೂಡ ಇದೆ. ಸೊ ಅದೆಲ್ಲವೂ ಕೂಡ ನಿಮ್ಮಿಂದ ಮಾತ್ರ ಸಾಧ್ಯ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.